ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ಹೊಸ ನೇಮಕಾತಿ ಬಗ್ಗೆ ಒಂದು ಹೇಳ್ತಾ ಇದ್ದೀನಿ. ನಾವು KPSC ಒಂದು ಡ್ಯಾಶ್ ಬೋರ್ಡ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ನೋಡ್ಬೋದು, ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ನೇಮಕಾತಿ ಬಗ್ಗೆ ಒಂದು ಅಪ್ಲಿಕೇಶನ್ ಹೊರಬಿಟ್ಟಿದ್ದಾರೆ. ಆ ನೇಮಕಾತಿ ಹೆಸರು ಬಂದ್ಬಿಟ್ಟು ಲ್ಯಾಂಡ್ ಸರ್ವೇರ್ ಎಂಬುದಾಗಿ. ಓಕೆ, ಇಲ್ಲಿ ಟೋಟಲ್ ಆಗಿ ಲ್ಯಾಂಡ್ ಸರ್ವೇರ್ ಕನ್ನಡದಲ್ಲಿ ಭೂಮಾಪನ ಇಲಾಖೆಯಿಂದ 750 ಏನು ಹುದ್ದೆಗಳು ಖಾಲಿ ಇದೆ ಅಂತ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಿಮ್ಗೆ. ಓಕೆ, ನೇಮಕಾತಿನ ಒಂದು ಅರ್ಜಿ ಸಲ್ಲಿಸುವ ಮುಖಾಂತರ ತಗೊಳ್ತಾ ಇದ್ದಾರೆ. ಇದನ್ನ ಯಾವ ರೀತಿಯಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನಾವು ನೋಡೋದಾದ್ರೆ, PUC ಅಲ್ಲಿ ಸೈನ್ಸ್ ಆಗಿರ್ಬೇಕು, ಅದರಲ್ಲೂ ಮ್ಯಾಥಮೆಟಿಕ್ಸ್ 60% ಇರಬೇಕು. ಓಕೆ, ನೆಕ್ಸ್ಟ್ ಅಥವಾ BE ಅವರು ಅಥವಾ BTech, ಅದರಲ್ಲೂ ಎಕ್ಸ್ಪೆಷಲ್ ಫಾರ್ ಸಿವಿಲ್ ಅವರಿಗೆ ವಿದ್ಯಾರ್ಹತೆ ಹೊಂದಿರತಕ್ಕಂಥ ಇವರು ಅರ್ಜಿನ ಸಲ್ಲಿಸಬಹುದು. November 25 ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಡಿಸೆಂಬರ್ 9ರವರೆಗೆ ಅರ್ಜಿ ಸಲ್ಲಿಸುವುದು ಸಾಧ್ಯತೆ ಇದೆ. ಓಕೆ, ಇಲ್ಲಿ ನೆಕ್ಸ್ಟ್ ಇದೆ HK, ನಾನ್ HK ಈ ತರ ಎಲ್ಲ ಇದೆ. ಇಲ್ಲಿವರೆಗೆ ಎಷ್ಟು ಜನ ಅಭ್ಯರ್ಥಿ ಸಲ್ಲಿಸಿದ್ದಾರೆ ಅಂತ ನಾನು ನೋಡ್ಬೋದು. ಇಲ್ಲಿ 77,270 ಜನ ಏನ್ ಮಾಡಿದ್ದಾರೆ, ಇಲ್ಲಿವರೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಓಕೆ, ಇದು ಆಲ್ರೆಡಿ ಒಂದ್ಸಲ ಬಿಟ್ಟಿದ್ರು, ಮತ್ತೆ ಫಾರ್ ದ ಕೆಲವೊಂದು ಕಾರಣಾಂತರದಿಂದ ನೆಕ್ಸ್ಟ್ ಇದೇನು ಒಂದು ಅಪ್ಲೈ ಮಾಡೋದಕ್ಕೆ ಮುಂದೂಡಿದ್ದಾರೆ. ನಾವಿವತ್ತು ಯಾವ ತರ ಎಲ್ಲ ಒಂದು PDF ಓಪನ್ ಮಾಡಿ ಎಷ್ಟೆಷ್ಟೆಲ್ಲ ಅಪ್ಲಿಕೇಶನ್ಸ್ ಯಾವ ತರ ಹಾಕ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮ್ಗೆ ಏನು ಡ್ಯಾಶ್ ಬೋರ್ಡ್ ಅಲ್ಲಿ ಹೋಮ್ ಸ್ಕ್ರೀನಿಂಗು, ಅಪ್ಲಿಕೇಶನ್ ಡೀಟೇಲ್ಸ್ ಇದೆಲ್ಲ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ಒಂದೊಂದು ಅಪ್ಲೈ ಮಾಡ್ಕೊಂತ ಹೋದ್ರೆ ನಿಮಗೆ ತೋರಿಸ್ಬೋದು. ಇಲ್ಲಿ ನಾವು ಕೆಳಗಡೆ ನೋಡ್ಬೋದು, ಭೂಮಾಪಕರು ಉಳಿದ ಮೂಲ ವೃಂದ ಅಂತ ಏನ್ ಕಾಣಿಸ್ತಾ ಇದೆ. 2 minutes. ಭೂಮಾಪಕರು ಉಳಿಕೆ ಮೂಲ ವೃಂದ ಅಂತ ಏನ್ ಕಾಣಿಸ್ತಾ ಇದೆ, ಇದು ನೇಮ್ ಆಫ್ ದಿ ಎಕ್ಸಾಮಿನೇಷನ್. ಓಕೆ, ನಾವು ಏನು ಎಕ್ಸಾಮ್ ಬರಿತೀವಿ ಅದ್ರದ್ದು. ನೆಕ್ಸ್ಟ್ ನೋಟಿಫಿಕೇಶನ್ ನಂಬರ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ಕೋಬಹುದು. ಪೋಸ್ಟ್ ನೇಮ್ ಬಂದ್ಬಿಟ್ಟು ಭೂಮಾಪಕರು ಅಂದ್ರೆ ಲ್ಯಾಂಡ್ ಸರ್ವೆ ಮಾಡೋದು. ಓಕೆ, ಹೆಸರು ಇಂಗ್ಲಿಷ್ ಅಲ್ಲಿ ಲ್ಯಾಂಡ್ ಸರ್ವೆ, ಕನ್ನಡದಲ್ಲಿ ಭೂಮಾಪಕರು ಅಂತ ಕರಿತೀವಿ. ಇದಕ್ಕೆ ನಾನು ಹೇಳ್ದೆ ಆಲ್ರೆಡಿ, BE ಅವರು ಸಿವಿಲ್ ಆಗಿರ್ತಕ್ಕಂಥ ಒಂದು ವಿದ್ಯಾರ್ಹತೆ ಹೊಂದಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು, ಅಥವಾ PUC ಸೈನ್ಸ್ ನಲ್ಲಿ ಮ್ಯಾಥಮೆಟಿಕ್ಸ್ 60% ಇರ್ಬೇಕು ಅವ್ರದ್ದು. ಈ ಒಂದು ಸ್ಟೂಡೆಂಟ್ಸ್ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಇದನ್ನ ನೋಟಿಫಿಕೇಶನ್ ಯಾವಾಗ ಬಿಟ್ಟಿದ್ರು ಅಂದ್ರೆ 29/2/24 ಅಲ್ಲಿ ಬಿಟ್ಟಿದ್ರು. ಬಟ್ ಅರ್ಜಿ ಸಲ್ಲಿಸಕ್ಕೆ ಪ್ರಾರಂಭ ಆದ ದಿನಾಂಕ ಈ ತಿಂಗಳು 3rd ಅಲ್ಲಿ ಓಪನ್ ಆಗಿದೆ. ಬಟ್ ಕೆಲವೊಬ್ರು ನೋಡ್ಕೊಂಡಿದ್ದಾರೆ, ನೋಡ್ಕೊಂಡಿಲ್ಲ. ಲಾಸ್ಟ್ ಅಪ್ಲಿಕೇಶನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 9/12 ನೆಕ್ಸ್ಟ್ ಮಂತ್ 9 ತನಕ ಇದೆ. ಓಕೆ, ನಾನು PDF ಡೌನ್ಲೋಡ್ ನೋಡ್ಬೋದು. ಡೌನ್ಲೋಡ್ ನೋಟಿಫಿಕೇಶನ್ ಅಂತ ಏನ್ ಕಾಣಿಸ್ತಾ ಇದೆ, PDF ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಬೇಕೆಂಬುದಾಗಿ ನೋಡ್ಬೋದು. ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು. ಇದ್ರಲ್ಲಿ ನಾವು ನೋಡೋಣ. ನೀವು ಏನು ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ವೆಬ್ಸೈಟ್ಗೆ ಹೋಗ್ಬೇಕಂತ ಸಹ ಕೊಟ್ಟಿದ್ದಾರೆ. ಇಲ್ಲಿ http://kpsc.kr.nic.in ಅಂತ ಇದೆಯಲ್ಲ, ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಡ್ಯಾಶ್ ಬೋರ್ಡ್ಗೆ ಕರ್ಕೊಂಡು ಹೋಗುತ್ತೆ. ಇವಾಗ ಏನು ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ್ರೆ ಆ ಡ್ಯಾಶ್ ಬೋರ್ಡ್ಗೆ ನಿಮ್ಗೆ ಆಟೋಮೆಟಿಕ್ ಆಗಿ ಕರ್ಕೊಂಡು ಹೋಗುತ್ತೆ. ಓಕೆ, ನೆಕ್ಸ್ಟ್ ಇದ್ರಲ್ಲಿ ಏನೇನೆಲ್ಲ ಇದೆ ಅಂತಂದ್ರೆ ಶುಲ್ಕ ಎಲ್ಲ ಏನಿದೆ, ಒಂದು ಮೀಸಲಾತಿ ಬಗ್ಗೆ ಎಲ್ಲ ನೋಡ್ಕೊಂತ ಹೋಗೋಣ. ಇಲಾಖೆಯ ಹೆಸರು ಭೂಮಾಪನ ಕೇಂದ್ರ ವ್ಯವಸ್ಥೆ ಮತ್ತು ಭೂ ದಾಖಲೆಯ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್. ಓಕೆ, ಹುದ್ದೆಯ ಹೆಸರು ಸಹ ನಾನು ಆಲ್ರೆಡಿ ಹೇಳಿದೆ, ಭೂಮಾಪಕರು ಲ್ಯಾಂಡ್ ಸರ್ವೇರ್ ಅಂತ. ಟೋಟಲ್ ಹುದ್ದೆ ಬಂದ್ಬಿಟ್ಟು 264 ಹುದ್ದೆ ಇದಾವೆ. ಗ್ರೂಪ್ C ಅಂತ ಕರಿತೀವಿ. ಓಕೆ, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಈ ತರ ಎಲ್ಲ ಗ್ರೇಡ್ ಇದಾವೆ. ಸೊ ಇದನ್ನ ಗ್ರೂಪ್ C ಅಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ಇದು ಏನು ಒಂದು ಸ್ಯಾಲ್ರಿ ಬಂದ್ಬಿಟ್ಟು ಎಷ್ಟಿರುತ್ತೆ ಅಂದ್ರೆ 23 ಇಂದ 47 ವರೆಗೂ ಇರುತ್ತೆ ಸ್ಯಾಲ್ರಿ. ಓಕೆ, ಅರ್ಜಿ ಸಲ್ಲಿಸಲು ನಿಗದಿತಪಡಿಸಿರುವ ಆರಂಭ ದಿನಾಂಕ 11/3/2024. ಅರ್ಜಿಯ ಕೊನೆಯ ದಿನಾಂಕ 10/9/2024. ಇದಕ್ಕೆ 2 ಪರೀಕ್ಷೆಗಳಿದಾವೆ. 2 ಪರೀಕ್ಷೆ ಬಂದ್ಬಿಟ್ಟು ಒಂದು ಕನ್ನಡ ಭಾಷಾ ಪರೀಕ್ಷೆ, ಇನ್ನೊಂದು ಸ್ಪರ್ಧಾರ್ಥಕ ಪರೀಕ್ಷೆ. ಕನ್ನಡ ಭಾಷೆ ಇವಾಗ ಎಲ್ಲದಕ್ಕೂ ಕಂಪಲ್ಸರಿ ಆಗಿದೆ. ನೀವು ಯಾವುದೇ ಒಂದು ಎಕ್ಸಾಮ್ ಬರ್ಬೇಕಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಕನ್ನಡ ಎಕ್ಸಾಮ್ ನ ಬರ್ದಾದ್ಮೇಲೆ ನೆಕ್ಸ್ಟ್ ಒಂದು ಎಕ್ಸಾಮ್ ನ ತಗೋಬೇಕಾಗಿರುತ್ತೆ. 2 ಎಕ್ಸಾಮ್ಸ್ ಇದಾವೆ. ಓಕೆ, ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ನಾನು ಆಲ್ರೆಡಿ ಹೇಳಿದೆ. ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಷಯದಲ್ಲಿ BE ಸಿವಿಲ್ ಅಥವಾ BTech ಸಿವಿಲ್ ಅಥವಾ ಆಗಿರ್ಬೇಕು, ಇಲ್ಲ ಡಿಪ್ಲೊಮಾ ಇಂಜಿನಿಯರಿಂಗ್ ಆದ್ರೂ ಉತ್ತೀರ್ಣ ಆಗಿರ್ಬೇಕು. ಅಥವಾ ಅದು ಇಲ್ಲ ಅಂತಂದ್ರೆ 12ನೇ ತರಗತಿಯಲ್ಲಿ ಅಂದ್ರೆ ಏನು 12th ಸೈನ್ಸ್ ಅಲ್ಲಿ 60ಕ್ಕಿಂತ ಹೆಚ್ಚು ಪಟ್ಟು ಅಂಕಗಳನ್ನ ಹೊಂದಿರ್ಬೇಕು, ಉತ್ತೀರ್ಣರಾಗಿರ್ಬೇಕು. ಓಕೆ, ನೆಕ್ಸ್ಟ್ ಮತ್ತೆ ಯಾರೆಲ್ಲ ಆಗ್ಬೋದಪ್ಪ ಅಂತಂದ್ರೆ, ಕರ್ನಾಟಕ ರಾಜ್ಯದ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಅಂಡ್ ಸಿಟಿ ಸರ್ವೆಯ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರ್ಬೇಕು. ಅಂದ್ರೆ ಇದಕ್ಕೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಇವಾಗ ಹೆಂಗ್ ಡಿಪ್ಲೊಮಾ ಎಲ್ಲ ಮಾಡ್ಕೊಂತೀವಿ ಆ ತರನೇ ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಅಂತ ಅಂದಾಗ ಅದೊಂದು ಕೋರ್ಸ್ ಇದೆ, ಅದ್ರಲ್ಲಾದ್ರೂ ಉತ್ತೀರ್ಣ ಆಗಿರ್ಬೇಕು. ಅಥವಾ ಕರ್ನಾಟಕ ಸರ್ಕಾರದ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ITI ಇನ್ ಸರ್ವೆ ಟ್ರೇಡ್ ನಲ್ಲಿ ಉತ್ತೀರ್ಣರಾಗಬೇಕು.
ಈ ತರ ಎಲ್ಲ ಇದೆ. ಓಕೆ, ನೋಡ್ಕೋಬಹುದು ನೀವು. ITI ಇದರಲ್ಲಿ ಉತ್ತೀರ್ಣರಾಗಬೇಕಂತ ಇದೆ. ಫಾರ್ ಎಸ್ಪೆಷಲಿ ಇಷ್ಟು ಜನಗಳು ಅಪ್ಲೈ ಮಾಡ್ಬೋದು. ಓಕೆ, ವಿಶೇಷ ಸೂಚನೆ: ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರವನ್ನ ತಿದ್ದುಪಡಿ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿ ತಿರಸ್ಕರಿಸಲಾಗುವುದು. ನೀವೇನಾದ್ರೂ ಒಂದ್ಸಲ ಅಪ್ಲಿಕೇಶನ್ ಹಾಕಿದ್ಮೇಲೆ ಮತ್ತೆ ನೀವೇನಾದ್ರೂ ಅಲ್ಲಿ ಚೇಂಜ್ ಮಾಡ್ತೀವಿ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂದ್ರೆ ಅಲ್ಲಿ ಯಾವುದೇ ಅವ್ರಿಗೆ ನಿಮಗೆ ಆಪ್ಷನ್ಸ್ ಇರೋದಿಲ್ಲ. ಓಕೆ, ಹಾಕುವಾಗ ನೀಟಾಗಿ ಯೋಚನೆ ಮಾಡಿ ನೀಟಾಗಿ ಹಾಕ್ರಿ. ಮತ್ತೆ ಒಂದ್ಸಲ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಯಾವುದೇ ಅಲ್ಲಿ ನಿಮ್ಗೆ ಏನು ಡಿಲೀಟ್ ಮಾಡೋದಾಗಿರ್ಲಿ ಅಥವಾ ರೀಕರೆಕ್ಷನ್ ಮಾಡೋದಾಗಿರ್ಲಿ ಯಾವುದು ಇರೋದಿಲ್ಲ. ಓಕೆ, ನಿಯಮಾನುಸಾರ ಆನ್ಲೈನ್ ಅರ್ಜಿಯೊಂದಿಗೆ ಸಲ್ಲಿಸುವ ಲಗತ್ತುಗಳ ಆಧಾರದ ಮೇಲೆ ಮಾತ್ರವೇ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುವುದರಿಂದ ವಯೋಮಿತಿ, ವಿದ್ಯಾರ್ಹತೆಗೆ ಸಂಬಂಧಿತ ಪ್ರಮಾಣ ಪತ್ರಗಳನ್ನು ಹಾಗೂ ಅರ್ಜಿಯಲ್ಲಿ ಕೋರಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರ, ಇತರೆ ಪ್ರಮಾಣ ಪತ್ರಗಳನ್ನು ತಮ್ಮ ಹೆಸರಿನಲ್ಲಿಯೇ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಲ್ಲಿ ಚಾಲ್ತಿಯಲ್ಲಿರುವಂತೆ ಅಧಿಸೂಚನೆಯಲ್ಲಿ ಅನುಬಂಧದಲ್ಲಿ ಸೂಚಿಸಿರುವ ನಮೂನೆಗಳಲ್ಲಿ ಕಡ್ಡಾಯವಾಗಿ ಪಡೆದಿರಬೇಕು. ಅಂದ್ರೆ ಆನ್ಲೈನ್ ಅಲ್ಲಿ ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಆಗ್ಬೇಕು. ಅದ್ರ ಮೇಲೆ ನಿಮ್ಮ ಎಲ್ಲ ಡೀಟೇಲ್ಸ್ ಇದೆ, ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಎಜುಕೇಶನ್ ಸಂಬಂಧಪಟ್ಟಂತ ಒಂದು ಮಾರ್ಕ್ಸ್ ಕಾರ್ಡ್ಸ್ ಗಳಾಗಿರ್ಬೋದು ಅಥವಾ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು ಎಲ್ಲ ಏನಿರ್ಬೇಕು ಆಕ್ಟಿವ್ ಆಗಿರ್ಬೇಕು. ಮತ್ತೆ ನಿಮ್ಮ ಹತ್ರ ಇರ್ಬೇಕು, ಅದೆಲ್ಲ ಒರಿಜಿನಲ್ ಆಗಿರ್ಬೇಕು. ಇವನ್ನೆಲ್ಲ ನೀಟಾಗಿ ಇಟ್ಕೋಬೇಕಂತ ಹೇಳಿದ್ದಾರೆ. ಓಕೆ, ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೀಸಲಾತಿಯನ್ನು ಕೋರದೆ ತದನಂತರ ಮೀಸಲಾತಿಯನ್ನು ಪರಿಗಣಿಸುವಂತೆ ಕೋರಿ. ಅಂದ್ರೆ ಇವಾಗ ನಿಮ್ದು ಒಂದು ಮೀಸಲಾತಿ ಇರುತ್ತೆ, SC ST ಗಾದ್ರೆ ಮೀಸಲಾತಿ ಈ ತರ ಇರುತ್ತೆ. ಅಥವಾ ನೀವು ಸ್ಪೋರ್ಟ್ಸ್ ಇತ್ತು ಅಂತಂದ್ರೆ ಅಲ್ಲೊಂದು 50% ಮೀಸಲಾತಿ ಇರುತ್ತೆ. ಅಥವಾ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀರಾ ಅಂತಂದ್ರೆ ಅವರಿಗೂ ಇಷ್ಟಿಷ್ಟು ಮೀಸಲಾತಿಗಳು ಅಂತ ಇರ್ತವೆ. ನೀವು ಅಲ್ಲಿ ಫಸ್ಟಿಗೆ ಮೀಸಲಾತಿಯನ್ನ ಆಪ್ಷನ್ ಒತ್ತಿರಲ್ಲ, ಆಮೇಲೆ ನೆಕ್ಸ್ಟ್ ನಿಮ್ಗೆ ಮೀಸಲಾತಿ ಇದೆ ಅಂತಂದ್ರೆ ಅದನ್ನ ಅವರು ಏನೋ ಪರಿಗಣಿಸಲ್ಲ, ಅದನ್ನ ಅವರು ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಫಸ್ಟಿಗೆ ಹಾಕುವಾಗ ನೀವು ಅಪ್ಲಿಕೇಶನ್ ನ ಓದಿ, ಫಸ್ಟ್ ಏನ್ ನೋಟಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಓದಿ ಹಾಕ್ರಿ. ಇದು ಅಂತಲ್ಲ, ನೀವು ಯಾವ್ದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಅಷ್ಟೇ ಫಸ್ಟ್ ಏನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೋ ಅದನ್ನ ನೀಟಾಗಿ ಓದಿ. ಒಂದಲ್ಲ ಅಂದ್ರೆ 2 ಸಲ ಓದಿ, ಟೈಮ್ ಬಿಡು ಮಾಡ್ಕೊಂಡು ಓದಿ ನೀಟಾಗಿ ಹಾಕ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಭರ್ತಿ ಮಾಡಿ. ಓಕೆ, ನೆಕ್ಸ್ಟ್ ಭಾವಚಿತ್ರ ಸಹಿ, ಒಂದು ಸೈನು, ಒಂದು ಫೋಟೋ, ನೆಕ್ಸ್ಟ್ ವಿದ್ಯಾರ್ಹತೆ ಕೋರಿದ ಮೀಸಲಾತಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಅಪ್ಲೋಡ್ ಮಾಡಿದ ನಂತರ ಏನ್ ಮಾಡ್ಬೇಕು, ನಿಮ್ಮ ಅದಕ್ಕೆ ಒಂದು ಫೀಸ್ ಅಂತ ಇರುತ್ತೆ, ಶುಲ್ಕವನ್ನ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ಏನ್ ಮಾಡ್ಬೋದು, ನೀವು ತಲುಪಿಸ್ಬೋದು. ಓಕೆ, ನೆಕ್ಸ್ಟ್ ಒಂದು ಭಾವಚಿತ್ರ ಸಹಿ ಅಪ್ಲೋಡ್ ಮಾಡದೇ ಇರುವ ಅಸ್ಪಷ್ಟತೆ ಇಂದು ದಾಖಲೆಗಳನ್ನ ಏನ್ ಮಾಡ್ತಾರೆ, ಅವರು ತಿರಸ್ಕರಿಸ್ತಾರೆ, ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ. ನೀವೇನಾದ್ರೂ ಇವಾಗ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಫೋಟೋ ಹಾಕೋದಾಗಿರ್ಬೋದು ಅಥವಾ ಸೈನ್ ಹಾಕೋದು ಇರುತ್ತೆ, ಅದು ಕಂಪಲ್ಸರಿ ಇರುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕು, ಅದನ್ನ ನೀಟಾಗಿ ನೀವು ಹಾಕಿಲ್ಲ ಅಂತಂದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಆ ಒಂದು ಅಪ್ಲಿಕೇಶನ್ ಅವರು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದು ನೀವು ಓದ್ಕೊಳ್ಳಿ, ಎಲ್ಲ ಅರ್ಥ ಆಗೋ ತರ ಕನ್ನಡದಲ್ಲಿ, ಸ್ಪಷ್ಟವಾದ ಕನ್ನಡದಲ್ಲೇ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು KPSC ವೆಬ್ಸೈಟ್ ಮೂಲಕ ಮಾತ್ರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಈ ಒಂದು ಏನು ಅರ್ಜಿನ ಹಾಕ್ಬೇಕು ಲ್ಯಾಂಡ್ ಸರ್ವೆಗೆ, ಅದನ್ನ KPSC ಮುಖಾಂತರ ಈ ಒಂದು ವೆಬ್ಸೈಟ್ ಇಲ್ಲಿ ನಾನು ತೋರಿಸಿದ್ನಲ್ಲ ಫಸ್ಟಿಗೆ, ಈ ಒಂದು ವೆಬ್ಸೈಟ್ ಅಲ್ಲೇನೆ ನೀವೇನ್ ಮಾಡ್ಬೇಕು, ಆಗ್ಬೇಕು. ಓಕೆ, ನೀವು ಬೇರೆ ಒಂದು ವೆಬ್ಸೈಟ್ ಇಂದ ಹಾಕ್ತೀವಂದ್ರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಅಂತ ಒಂದು ವೆಬ್ಸೈಟ್ ಲಿಂಕ್ ಸಹ ಕೊಟ್ಟಿದ್ದಾರೆ, ಯಾವ ತರ ಓಪನ್ ಮಾಡ್ಬೇಕಂತಾನು ಹೇಳಿದ್ದಾರೆ. ಫಸ್ಟ್ ನೀವೇನಾದ್ರೂ ನೀವೇನಾದ್ರೂ ಹೊಸದಾಗಿ ಅಲ್ಲಿ ಲಾಗಿನ್ ಆಗ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಆಮೇಲೆ ಲಾಗಿನ್ ಆಗ್ಬೇಕು. ರಿಜಿಸ್ಟ್ರೇಷನ್ಗೆ ಯಾವುದೇ ಫೀಸ್ ಇರೋದಿಲ್ಲ, ಜಸ್ಟ್ ಒಂದು ನಿಮ್ಮ ಒಂದು ಜಿಮೇಲ್ ಅಥವಾ ನಂಬರ್ ಹಾಕಿ ತದನಂತರ ನೀವೇನ್ ಮಾಡ್ಬೇಕು, ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಒಂದು ಕ್ಯಾಪ್ಚರ್ ಕೊಟ್ಟು ಅದನ್ನ ಸೈನ್ ಇನ್ ಮಾಡ್ಕೋಬಹುದು. ನೆಕ್ಸ್ಟ್ ಲಾಗಿನ್ ಪೇಜಿಗೆ ಹೋಗಿ ಲಾಗಿನ್ ಪೇಜಲ್ಲಿ ನೀವೇನ್ ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಒಂದು ಪಾಸ್ವರ್ಡ್ ಕೊಟ್ಟು ಕ್ಯಾಪ್ಚರ್ ಕೊಟ್ರೆ ಓಪನ್ ಆಗುತ್ತೆ. ಓಕೆ, ನಾನು ನೆಕ್ಸ್ಟ್ ತೋರಿಸ್ತೀನಿ ಯಾವ ತರ ಅಂತ. ನೆಕ್ಸ್ಟ್ ಇದು ಅಷ್ಟುನು ಅದು ಯಾವ ತರ ಲಾಗಿನ್ ಮಾಡ್ಕೊಳ್ಳೋದು ಅದು ಕೊಟ್ಟಿದ್ದಾರೆ. ಇಲ್ಲಿ ಸೂಚನೆಗಳನ್ನ ನೋಡೋದಾದ್ರೆ, ವೈಯಕ್ತಿಕ ವಿವರದಲ್ಲಿ SSLCಯನ್ನ 2002 ಅಥವಾ ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಹಾಕೋಗಿಲ್ಲ ಅಂತ ಇದೆ. ನೋಡಿ, ಇಲ್ಲಿ ನೀಟಾಗಿ ನೋಡಿ ಹಾಕಿ. CBSE ಎಲ್ಲ ಇದೆ. ಒಟ್ಟು ನಿಮಗೆ ಮೇನ್ ಆಗಿ ಬೇಕಾಗಿರೋದು ಒಂದೇ, ನೀವು ಏನಾಗಿರ್ಬೇಕು, BE ಸಿವಿಲ್ ಆಗಿರ್ಬೇಕು ಅಥವಾ ನೀವೊಂದು ಇಂಜಿನಿಯರಿಂಗ್ ಅಲ್ಲಾದ್ರೂ ಪಾಸ್ ಆಗಿರ್ಬೇಕು, ಇಲ್ಲ ಡಿಪ್ಲೊಮಾ ಇಂಜಿನಿಯರಿಂಗ್ ಆದ್ರೂ ಆಗಿರ್ಬೇಕು, ಆರ್ PUC ಸೈನ್ಸ್ ಅಲ್ಲಿ 60%, ಮ್ಯಾಥಮೆಟಿಕ್ಸ್ ಅಲ್ಲಿ 60% ಆಗಿರ್ಬೇಕು. ನೆಕ್ಸ್ಟ್ ಇದು ನಾನು ಏನ್ ಆಲ್ರೆಡಿ ಎಲ್ಲ ಹೇಳಿದ್ದೀನಿ ಅದೇ ಇದೆ, ಯಾವ ತರ ಒಂದು ಶುಲ್ಕವನ್ನ ಪಾವತಿಸಬೇಕು ಅಂತ, ಡೆಬಿಟ್ ಕಾರ್ಡ್ ಮುಖಾಂತರ ಯಾವ ತರ ಒಂದೇನು ಆನ್ಲೈನ್ ಪೇಮೆಂಟ್ ಮಾಡ್ಬೇಕೆಂಬುದಾಗಿ. ಓಕೆ, UPI ಮುಖಾಂತರ, ಕ್ರೆಡಿಟ್ ಕಾರ್ಡ್ ಮುಖಾಂತರ, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಹಾಕ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದು ಪ್ರೋಸೆಸ್ 1 by 1 ಕೊಟ್ಟಿದ್ದಾರೆ. ಏನೇನು ಇದು ಏನಪ್ಪಾ ಅಂದ್ರೆ, ಅಭ್ಯರ್ಥಿಗಳು ಅರ್ಜಿ
ಭರ್ತಿ ಮಾಡುವ ಮೊದಲು ಅಧಿಸೂಚನೆ ನೀಡುವ ಅರ್ಜಿ ಭರ್ತಿಯ ಮೂಲಕ ಕುರಿತು ಸೂಚನೆಗಳು ಅರ್ಹತಾ ಪರಿಷತ್ತುಗಳನ್ನ ಓದಿಕೊಳ್ಳತಕ್ಕದ್ದು. ಫಸ್ಟ್ ನಾನು ಹೇಳಿದೆ ಆಲ್ರೆಡಿ ಏನ್ ನೋಟಿಫಿಕೇಶನ್ ಕೊಟ್ಟಿರೋ ಅದನ್ನ ಓದ್ಕೊಳ್ರಿ ಅಂತ. ಇಲ್ಲಿ ಕನ್ನಡದಲ್ಲಿ ಒಂದ್ಸಲ ಕೊಟ್ಟಿದ್ದಾರೆ ಕ್ಯಾಸ್ಟ್ ವೈಸ್, ನಿಮ್ಗೆ ಒಂದೊಂದ್ಸಲ ಗೊತ್ತಾಗಲ್ಲ, ಹಂಗಾಗಿ ಕ್ಯಾಸ್ಟ್ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ಬೋದು. ಸಾಮಾನ್ಯ ಅರ್ಹತೆ ಅಂದ್ರೆ ಜನರಲ್ ಮೆರಿಟ್ಸ್ ಅಂತ ಕರಿತೀವಿ, ಪರಿಶಿಷ್ಟ ಜಾತಿ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕರಿತೀವಿ, ಪರಿಶಿಷ್ಟ ಪಂಗಡ ಅಂದ್ರೆ ಶೆಡ್ಯೂಲ್ ಟರ್ಬ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾಟಗರಿ 1 2 3 2A 2B 3A ಅಂತ ಹಿಂಗೆಲ್ಲ ಕರಿತೀವಿ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತಾನೆ ಆಗ್ಬೇಕು. ಓಕೆ, ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಪ್ಷನ್ಸ್ ನ ನೀವು ಒತ್ತಿ ಆಗ್ಬೇಕು. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿ ಆಗಿದ್ರೆ PH ಅಂತ ಇರುತ್ತೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಆಗ್ಬೇಕು. ಯೋಜನೆ ನಿರಾಶ್ರಿತ ಅಭ್ಯರ್ಥಿ ಆಗಿದ್ರೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಆಗ್ಬೇಕು. ಉಳಿಕೆ ವೃಂದ ಆಗಿದ್ರೆ ರೆಸಿಡ್ಯೂಯಲ್ ಪೇರೆಂಟ್ ಕಾರ್ಡ್ ಅಂತಂದ್ರೆ RPC ಅಂತಂದ್ರೆ ಗೊತ್ತಿಲ್ಲ ನನ್ಗೆ. ಹೈದರಾಬಾದ್ ಕರ್ನಾಟಕ ಅಂತಂದ್ರೆ ನೇನು ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟ ವ್ಯಕ್ತಿಗಳು ಆಗ್ಬೋದು ಅಂತ. ನೆಕ್ಸ್ಟ್ ತೃತೀಯಲಿಂಗ ಅಂತಂದ್ರೆ ಟ್ರಾನ್ಸ್ಜೆಂಡರ್ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಅವರು ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಹೈದರಾಬಾದ್ ಕರ್ನಾಟಕಕ್ಕೆ ಯೂಸ್ಫುಲ್ ಆಗುತ್ತೆ. RPC ಅಂದ್ರೆ ನನಗೆ ಗೊತ್ತಿಲ್ಲ, ಶೆಡ್ಯೂಲ್ ಪೇರೆಂಟ್ ಕಾರ್ಡ್ ಅಂದ್ರೆ ನಾನು ಹೇಳ್ತೀನಿ ಅದು ನೆಕ್ಸ್ಟ್ ಇಲ್ಲಿ ನಾವು ಒಂದು ಪೇಮೆಂಟ್ ಎಷ್ಟೆಷ್ಟಿರುತ್ತೆ ಅಂತ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ಇರುತ್ತೆ. ನೆಕ್ಸ್ಟ್ ಒಂದು ಏನು 2A 2B ನಾನಿಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಅಂತಂದ್ರೆ ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಒಂದು ಪೇಮೆಂಟ್ ಇರುತ್ತೆ ಅಂತ ಹೇಳೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನು ಜನರಲ್ ಮೆರಿಟ್, ಶೆಡ್ಯೂಲ್ ಕ್ಯಾಸ್ಟ್, ಕ್ಯಾಟಗರಿ, ನೆಕ್ಸ್ಟ್ ಮಿಲಿಟರಿ ಪರ್ಸನ್, ಎಕ್ಸ್ ಮಿಲಿಟರಿ ಪರ್ಸನ್, ರೂರಲ್ ಕ್ಯಾಂಡಿಡೇಟ್ ಅವ್ರಿಗೆಲ್ಲ ಎಷ್ಟಿರುತ್ತೆ ಅಂತ ಹೇಳೋದಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟೆಷ್ಟಿದೆ ಅಂತ. ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ. ನೆಕ್ಸ್ಟ್ ಸಾಮಾನ್ಯ ಅರ್ಹತೆ ಇರ್ತಕ್ಕಂಥ ಜನರಲ್ ಮೆರಿಟ್ ಅವರಿಗೆ 600 ಇದೆ. ನೆಕ್ಸ್ಟ್ 2A 2B 3A 3B ಅವರಿಗೆ 300 ಇದೆ. ನೆಕ್ಸ್ಟ್ ಫಾರ್ SC ST ಸ್ಟೂಡೆಂಟ್ಸ್ ಮತ್ತೆ ಅಂಗವಿಕಲ ಸ್ಟೂಡೆಂಟ್ಸ್ಗೆ ಯಾವುದೇ ಒಂದು ಪೇಮೆಂಟ್ ಇರೋದಿಲ್ಲ. ಓಕೆ, ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. SC ಸ್ಟೂಡೆಂಟ್ಸ್ ಅಪ್ಲೈ ಮಾಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, SC ಸ್ಟೂಡೆಂಟ್ಸ್ ಅವರು ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ, ಸೊ ಯುಟಿಲೈಸ್ ಮಾಡ್ಕೊಳ್ಳಿ, ಫ್ರೀ ಇದೆ. ನೆಕ್ಸ್ಟ್ ಈಗ ಅರ್ಹತೆಗಳನ್ನ ಹೇಳಿದ್ನಲ್ಲ, ಇನ್ನೊಂದ್ಸಲ ಓದ್ಕೊಳ್ಳಿ, ಓದ್ಕೊಂಡು ಹಾಕಿ ಯಾವ ತರ ಅಪ್ಲೈ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಇವಾಗ. ನೆಕ್ಸ್ಟ್ ಯಾವ ತರ ನೇರ ನೇಮಕಾತಿ ಇರುತ್ತೆ ಅಂತ ಸಹ ನಾನು ಹೇಳಿದ್ದೀನಿ. ಒಂದು ಕನ್ನಡ ಭಾಷೆ ಇರುತ್ತೆ, ಇನ್ನೊಂದು ಏನಿರುತ್ತೆ, ಒಂದ್ ನಿಮಿಷ, ಕನ್ನಡ ಎಕ್ಸಾಮ್ನು 2 ಟೈಪ್ಸ್ ಆಗಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದೆ. ಒಂದು ಕನ್ನಡ ಭಾಷಾ ಪತ್ರಿಕೆ, ಇನ್ನೊಂದು ಸ್ಪರ್ಧಾರ್ಥಕ ಪರೀಕ್ಷೆ. ಓಕೆ, ಈ ತರ 2 ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಅದರಿಂದ ನೀವು ಯಾವ ತರ ಮಾರ್ಕ್ಸ್ ತೆಗಿತೀರೋ ಅದ್ರ ಮೇಲೆ ನಿಮ್ನ ಕ್ವಾಲಿಫೈ ಮಾಡ್ಕೊಂತಾರೆ. ಇಲ್ಲಿ ನಾವು ನೋಡ್ಬೋದು ಆಯ್ಕೆ ವಿಧಾನ. ಕನ್ನಡ ಭಾಷಾ ಪರೀಕ್ಷೆ, ಕರ್ನಾಟಕ ನಾಗರಿಕ ಸೇವೆ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ 2021ರ ಉಪನಿಯಮದ ಬಗ್ಗೆ. ಅಂದ್ರೆ ಇದು ಕನ್ನಡ ಭಾಷೆ, ಇದು ಒಂದು ಎಕ್ಸಾಮ್ ಬರಿಬೇಕು ಅಂತ, ಕನ್ನಡ ಕಂಪಲ್ಸರಿ ಅಟೆಂಡ್ ಮಾಡ್ಬೇಕು ಆ ಕನ್ನಡ ಎಕ್ಸಾಮ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ವಿಶೇಷ ಸೂಚನೆ ಬಂದ್ಬಿಟ್ಟು ಕನ್ನಡ ಭಾಷಾ ಪತ್ರಿಕೆ ಸಂಬಂಧಿಸಿದ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿಯ ಬಗ್ಗೆ ಆಲ್ರೆಡಿ ಎಕ್ಸಾಮ್ಸ್ ಗಳನ್ನ ತಗೊಂತಿದ್ದಾರೆ. 29/11 ನಂತರ ನಡೆಸಲಾದ ಕನ್ನಡ ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದು ಸರದಿ ಪರೀಕ್ಷೆಯಲ್ಲಿ ಅಧಿಸೂಚನೆ ಹುದ್ದೆಗೆ ಕನ್ನಡ ಪರೀಕ್ಷೆ ಪರಿಗಣಿಸಲಾಗುವುದು. ಅಂದ್ರೆ ಇವಾಗ ಲಾಸ್ಟ್ ಮಂತ್ ಅಲ್ಲಿ ಬಹಳ ಜನ ಕನ್ನಡ ಪೇಪರ್ಸ್ ನ ಆಲ್ರೆಡಿ ಬರ್ದಿದ್ದಾರೆ, ಅದರಲ್ಲಿ ಏನಾದ್ರು ಉತ್ತೀರ್ಣರಾಗಿದ್ರೆ ಇದರಲ್ಲಿ ಡೈರೆಕ್ಟ್ ಆಗಿ ತಗೊಳ್ತಾರೆ ಅಂತ. ನೆಕ್ಸ್ಟ್ ಒಂದು ಸಿಲೆಬಸ್ ನೀವೇನಾದ್ರೂ ನಿಮ್ಗೆ ಬೇಕು ಅಂತಂದ್ರೆ ಇಲ್ಲಿ HTTP KPSC ಅಂತ ಏನ್ ಕಾಣಿಸ್ತಾ ಇದೆ, ಇದು ನೀವು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ನಿಮ್ಗೆ ಕನ್ನಡ ಒಂದು ಭಾಷಾ ಪತ್ರಿಕೆಗೆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಸಿಲೆಬಸ್ಗಳು ಏನಿದು ಲ್ಯಾಂಡ್ ಸರ್ವೆಗೆ ಬೇಕಾದಂತ ಸಿಲೆಬಸ್ಗಳು ಏನು ಇದರಲ್ಲಿ ಸಿಗುತ್ತೆ. ಓಕೆ, ಇದನ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸಾರಿ, ಅದನ್ನ ಆ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿದ್ರೆ ಸಿಗುತ್ತೆ. ನೆಕ್ಸ್ಟ್ ಒಂದು ನಿಮಿಷ, ಇನ್ನೊಂದ್ಸಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ 200 ಮಾರ್ಕ್ಸ್ ಇರುತ್ತೆ. ಓಕೆ,
ಇಲ್ಲ ನೋಡ್ಬೋದು ಫಸ್ಟ್ನೇ ಪೇಪರು ಸಾಮಾನ್ಯ ಪತ್ರಿಕೆ ಏನಿದೆ ಅದು 200 ಮಾರ್ಕ್ಸ್ ಇರುತ್ತೆ. 2 ಗಂಟೆಗಳ ಕಾಲ ನಿಮಗೆ ಸಮಯ ಇರುತ್ತೆ ಬರೀಲಿಕ್ಕೆ. ನೆಕ್ಸ್ಟ್ ಸೆಕೆಂಡ್ ಪೇಪರು ನಿರ್ದಿಷ್ಟ ಪತ್ರಿಕೆ ಸ್ಪರ್ಧಾರ್ಥಕ ಏನು ಪರೀಕ್ಷೆ ಅಂತ ಹೇಳಿದ್ರಲ್ಲ ಅದು 200 ಮಾರ್ಕ್ಸ್ ಇರುತ್ತೆ. ಇದು ಸಹ 2 ಗಂಟೆಗಳ ಕಾಲ ನಿಮಗೆ ಸಮಯ ಇರ್ತದೆ. ಓಕೆ, ನೆಕ್ಸ್ಟ್ ತರಬೇತಿ ಅಂತ ಏನ್ ಕಾಣಿಸ್ತಾ ಇದೆ, ನೇಮಕ ಆದ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿ ಇರುತ್ತಾರೆ. ನೆಕ್ಸ್ಟ್ ನೇಮಕವಾದ ಎಲ್ಲಾ ಅಭ್ಯರ್ಥಿಗಳು ಇಲಾಖೆಯು ನಡೆಸುವ 6 ತಿಂಗಳು ಭೂಮಾಪಕ ವೃತ್ತಿಯಲ್ಲಿ ಬುನಾದಿ ತರಬೇತಿಯನ್ನ ಇಲಾಖೆ ತರಬೇತಿ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಪೂರೈಸತಕ್ಕದ್ದು. ಅಂದ್ರೆ ಇವಾಗ ನೀವೇನಾದ್ರೂ ಸೆಲೆಕ್ಟ್ ಆದ್ರಿ ಅಂತಂದ್ರೆ ನಿಮಗೆ 6 ಮಂತ್ ಅವರು ಟ್ರೈನಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಪರ್ಧಾರ್ಥಕ ಪರೀಕ್ಷಾ ಕೇಂದ್ರ ಕನ್ನಡ ಭಾಷೆ ಸ್ಪರ್ಧಾರ್ಥಕ ಪರೀಕ್ಷೆ ಆಯೋಗ ನಿಗದಿಪಡಿಸಿದ ಯಾವುದೇ ಕೇಂದ್ರದ ಸ್ಥಳದಲ್ಲಿ ನಡೆಯಲಾಗುವುದು. ಇದಕ್ಕೆ ಸಂಬಂಧಪಟ್ಟಂತ ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಟ್ರೈನಿಂಗ್ ಕೊಡ್ತಾರೆ ಅಂತ. ನೆಕ್ಸ್ಟ್ ಅವ್ರದ್ದು ಎಲ್ಲಾ ವರ್ಷ ಅಂದ್ರೆ ಏಜ್ ಎಲ್ಲ ಎಷ್ಟೆಷ್ಟು ಇರ್ಬೇಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇರ್ತಕ್ಕಂತ ಒಂದು ಜನರಲ್ ಮೆರಿಟ್ ಅವರಿಗೆ 35 ವರ್ಷದ ಒಳಗಿರ್ಬೇಕು. ನೆಕ್ಸ್ಟ್ ಒಂದು 2A 2B ಈ ಕೆಟಗರಿಗೆ ಸೇರಿರ್ತಕ್ಕಂಥವ್ರು 38 ವರ್ಷದ ಒಳಗಿರ್ಬೇಕು. ನೆಕ್ಸ್ಟ್ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ SC ಸ್ಟೂಡೆಂಟ್ಸ್ಗೆ ಏನ್ ಬೇಕು 40 ವರ್ಷದ ತನಕ ಅವರಿಗೆ ಏಜ್ ಇರ್ಬೇಕು. ಓಕೆ, ಅಷ್ಟ್ರೊಳಗಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತ ನಾವು ನೋಡೋದಾದ್ರೆ ನಾನು ಆಲ್ರೆಡಿ ಹೇಳ್ದೆ 264 ಪೋಸ್ಟ್ ಇದಾವೆ ಅಂತ. ಪರಿಶಿಷ್ಟ ಜಾತಿಗೆ ಎಷ್ಟಿದಾವಪ್ಪ ಅಂದ್ರೆ ಇತರೆ 7 ಪೋಸ್ಟ್ ಇದಾವೆ. ಮಹಿಳೆಯರಿಗೆ 15 ಜನ, ಗ್ರಾಮೀಣವರಿಗೆ 11. ನೆಕ್ಸ್ಟ್ ಒಂದು ಏನು ಮಾಜಿ ಸೈನಿಕ ಅಂತ ಇದ್ದಾರೆ ಅವರಿಗೆ 4. ನೆಕ್ಸ್ಟ್ ಇನ್ನು ಉಳಿದಿದ್ದು ಅಂಗವಿಕಲರಿಗೆ 2. ನೆಕ್ಸ್ಟ್ ಅಂಗವಿಕಲರಿಗೆ 3 ಇದೆ. ನೆಕ್ಸ್ಟ್ ತ್ರಿಲಿಂಗ ಇವರಿಗೆ ಒಟ್ಟು ಟೋಟಲ್ ಆಗಿ 45 ಇದೆ. ಓಕೆ, ಹೀಗೆ ನೆಕ್ಸ್ಟ್ ST ಅವರಿಗೆ 2 ಇತರೆ ಅಂದ್ರೆ ಜನರಲ್ ಮೆರಿಟ್ ಇಂದ ತಗೊಂತಾರೆ. ಮಹಿಳೆಯರಿಗೆ 7 ಇದೆ, ಗ್ರಾಮೀಣವರಿಗೆ 5 ಇದೆ. ಟೋಟಲ್ ಆಗಿ ಅವರಿಗೆ 19 ಇದೆ. ನೆಕ್ಸ್ಟ್ 2A 2B ಅವರಿಗೆಲ್ಲ ಈ ಕಡೆ ನೋಡ್ಬೋದು ಲಾಸ್ಟ್ ಗೆ ಇರ್ತಕ್ಕಂಥದ್ದು. ನಿಮ್ಮದ್ರಲ್ಲಿ ಏನು ಮಹಿಳೆಯವರಿಗೆ ಮತ್ತೆ SS ಸ್ಟೂಡೆಂಟ್ಸ್ ಗೆ ಎಷ್ಟಿದೆ ಅಂತ ನೋಡಿ ಅಪ್ಲೈ ಮಾಡಿ. ಗರ್ಲ್ಸ್ ಸಹ ಅಪ್ಲೈ ಮಾಡಿ, ಯುಟಿಲೈಸ್ ಇದೆ. ಎಷ್ಟೋ ಜನ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಇದಕ್ಕೆ ಅಪ್ಲೈ ಮಾಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಟೋಟಲ್ ಆಗಿ ನಾವಿಲ್ಲಿ ನೋಡ್ಬೋದು 264 ಹುದ್ದೆಗಳಿದೆ. ಓಕೆ, ನೀವು PDF ನ ಓಪನ್ ಮಾಡಿ ನೋಡಿ. ನಾನು ಹೇಳಿದ್ದಕ್ಕಿಂತ ನೀವು ನೋಡಿದ್ರೆ ಅದು ತುಂಬಾ ಚೆನ್ನಾಗಿರ್ತದೆ. ಓಕೆ, ನೆಕ್ಸ್ಟ್ ಏನೊಂದು ಮೀಸಲಾತಿ ಪ್ರಮಾಣ ಪತ್ರಗಳಂತ ಕಾಣಿಸ್ತಿದೆ. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಅಂದ್ರೆ ಒಂದು ಕ್ಯಾಸ್ಟ್ ಇನ್ಕಮ್ ಅಂತ ಏನಿರುತ್ತೆ ಅದೆಲ್ಲ ನಿಮ್ದು ಆಕ್ಟಿವ್ ಇರ್ಬೇಕು, ನೀಟಾಗಿರೋದನ್ನ ಇಟ್ಕೊಳ್ಳಿ. ಇಲ್ಲಿನ PDF ದೊಡ್ಡದಿದೆ. ಇದಕ್ಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಇಲ್ಲಿ ನಿಮ್ ನಂಬರ್ಸ್ ಸಹ ಕೊಟ್ಟಿದ್ದಾರೆ, ನಂಬರ್ಸ್ಗೆ ಕಾಲ್ ಮಾಡಿ ಕೇಳಿ. ನೆಕ್ಸ್ಟ್ ಪೇಮೆಂಟ್ ಎಲ್ಲ ಯಾವ ತರ ಮಾಡೋದಂತ ಗೊತ್ತಾಯ್ತಲ್ಲ. 200 600 ಇರುತ್ತೆ, 300 ನೆಕ್ಸ್ಟ್ 50 ಅಂಡ್ ನಲ್. ಓಕೆ, ಯಾರ್ಯಾರಿಗೆ ಅಂತ ಸಹ ಹೇಳಿದೀನಿ. ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಇವಾಗ ಏನ್ ಇಲ್ಲಿ ಕೊಟ್ಟಿದೆಯೋ ಅದೆಲ್ಲ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವು ನೋಡೋಣ ಯಾವ ತರ ಅಪ್ಲೈ ಮಾಡೋದು ಅಂತ. ಇಲ್ಲಿ ಫಸ್ಟ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಉಳಿಕೆ ಮೂಲ ವೃಂದ ಅಂದ್ರೆ RPC ಅಂತ ಕರೀತಾರೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಅಂತ ಇದೆಯಲ್ಲ, ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಇರ್ತಕ್ಕಂತ ಒಂದು ಪೋಸ್ಟ್. ಓಕೆ, ಇಲ್ಲಿ ನಾವೇನು ಹೋಮ್ ಸ್ಕ್ರೀನ್ ಅಂತ ಕಾಣಿಸ್ತದೆ, ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಡೀಟೇಲ್ಸ್ ಈ ತರ ಬರ್ತದೆ. ಈ ತರ ಬಂದಾದ್ಮೇಲೆ ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತ ಫಿಲ್ ಮಾಡಿ. ಓಕೆ, ಟೈಪ್ ಆಫ್ ದ ಬೋರ್ಡ್ ಇಲ್ಲ ನೋಡ್ಬೋದು. ಇದರಲ್ಲಿ ಪರ್ಸನಲ್ ಇದೆ, ಎಜುಕೇಶನಲ್ ಕ್ವಾಲಿಫಿಕೇಶನ್, ರಿಸರ್ವ್ ಡೀಟೇಲ್ಸ್, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ಅದರ್ಸ್ ಡೀಟೇಲ್ಸ್, ನೆಕ್ಸ್ಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇವೆಲ್ಲ ಇದೆ. ಓಕೆ, ಇದನ್ನೆಲ್ಲ ಇದ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಅಪ್ಲಿಕೆಂಟ್ ಎನ್ರೋಲ್ಮೆಂಟ್ ನಂಬರ್ ಅಂತ ಕಾಣಿಸ್ತಾ ಇದೆ. ನೀವು ಫಸ್ಟಿಗೆ ಏನಾದ್ರು ನೀವು ನ್ಯೂ ಯೂಸರ್ ಆಗಿದ್ರು ಅಂತಂದ್ರೆ ಫಸ್ಟ್ ನಾನು ಹೇಳಿದೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಆದ್ಮೇಲೆ ನೀವು ಲಾಗಿನ್ ಆಗ್ಬೇಕಂತ. ಲಾಗಿನ್ ಆದ್ಮೇಲೆ ನಿಮ್ಗೆ ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ, ಆ ನಂಬರ್ ನಿಮ್ಗೆ ಆಟೋಮೆಟಿಕ್ ತಗೊಳುತ್ತೆ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು SSLC ಆಗಿದಿರೋ ಅಥವಾ CBSE ನ IC ನ ಯಾವ್ದಾದ್ರು ನೀವು ಏನಾಗಿದ್ರು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ದು SSLC. ಸೊ SSLC ಮಾರ್ಕ್ಸ್ ಎಂಟ್ರಿ, SSLC passed on after 2020. If the SSLC on before 2022,
if data is not fetching from the system then manually enter the option enter for the details. ನೀವೇನಾದ್ರೂ 2000 ಒಳಗಿರ್ತಕ್ಕಂಥ ಅಭ್ಯರ್ಥಿ ಆಗಿದ್ದು SSLC ನ 2002 ಒಳಗೆ ಮುಗಿಸಿದ್ರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಫೆಚ್ ಆಗೋದಿಲ್ಲ. ನೀವೇನ್ ಮಾಡ್ಬೇಕು, ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು ಅಂತ ಹೇಳಿದ್ದಾರೆ. ಓಕೆ, SSLC ನೆಕ್ಸ್ಟ್ ಇಲ್ಲಿ SSLC ಇರ್ತಕ್ಕಂಥ ನಿಮ್ಮ ಒಂದು ರಿಜಿಸ್ಟರ್ ನಂಬರು, ನೆಕ್ಸ್ಟ್ ಅಪ್ಲಿಕೆಂಟ್ ನಂಬರು, ನೆಕ್ಸ್ಟ್ ನಿಮ್ಮ ತಂದೆ ಹೆಸರು, ನಿಮ್ಮ ಹುಟ್ಟಿದ ದಿನಾಂಕ, ಮೊಬೈಲ್ ನಂಬರು, ತಾಯಿ ಹೆಸರು, ಲಿಂಗ, ನಿಮ್ಗೇನಾದ್ರೂ ಇವ್ರ ಪತಿ ಇದ್ರೆ ಪತ್ನಿ ಇದ್ರೆ ಅವರ ಹೆಸರು, ಓಕೆ, ಇಮೇಲ್ ID, ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರು, ಇವನ್ನೆಲ್ಲ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಫೋಟೋ ಎಲ್ಲ ಇದೆ. ನ್ಯಾಷನಾಲಿಟಿ ಅಪ್ಲೈ ಮಾಡಿ ಇಂಡಿಯನ್ ಅಂತ ಬರ್ತದೆ. ನೆಕ್ಸ್ಟ್ ನಿಮ್ಮ ಒಂದು ಐಡೆಂಟಿ ಪ್ರೂಫ್ಗೆ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಆಗ್ಬಿಟ್ಟು ಆ ಆಧಾರ್ ಕಾರ್ಡ್ ನಂಬರ್ ಫೋಟೋ ಆಗ್ಬೇಕು. ಆ ಒಂದು ಫೋಟೋ ಏನಾಗಬೇಕು 200 KB ಒಳಗಡೆ ಇರಬೇಕು. ಓಕೆ, ನೆಕ್ಸ್ಟ್ ಸಿಗ್ನೇಚರ್ ಒಂದು ಫೋಟೋ ಆಗ್ಬೇಕು. ನಿಮ್ಮ ಐಡೆಂಟಿಟಿ ಗುರುತಿನ ವಿಧಾನ ಅಂತ ಟೈಪ್ ಮಾಡಿದ್ರೆ ಎಲ್ಲ ನೋಡ್ಬೋದು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಕುಟುಂಬ ID, ಪಾನ್ ID, ರೇಷನ್ ಕಾರ್ಡ್ ಅಂತ ಇದೆ. ಇಲ್ಲಿ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಗೆಟ್ ಡಾಟಾ ಅಂತ ಕೊಟ್ರೆ ನಿಮ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ, ನಾವು ರಿಜಿಸ್ಟ್ರೇಷನ್ ಫಿಲ್ ಮಾಡಿಲ್ಲ ಹಂಗಾಗಿ ಏನು ಬರ್ತಾ ಇಲ್ಲ. ನಿಮ್ಮದು ಪರ್ಮನೆಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿ, ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟು, ತಾಲೂಕು, ನೆಕ್ಸ್ಟ್ ನಿಮ್ಮ ಒಂದು ಅಡ್ರೆಸ್ಸು, ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಡ್ರೆಸ್ ಇಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟ್ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್, ದೇಹಾದ್ರತೆ ವಿವರ ಅಂದ್ರೆ ನೀವು ಹೈಟ್ ಎಷ್ಟಿದ್ದೀರಾ, ವೆಯ್ಟ್ ಎಷ್ಟಿದ್ದೀರಾ ಅದರದ್ದು ಒಂದು ಹಾಕಿ ಆಗ. ನೆಕ್ಸ್ಟ್ ಅದ್ರದ್ದು ಏನಾದ್ರು ಒಂದು ಸಂಬಂಧಪಟ್ಟ ದಾಖಲೆ ಇತ್ತು ಅಂತಂದ್ರೆ ಅದನ್ನು ಸಹ ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಇದೆ. ನೆಕ್ಸ್ಟ್ ಡು ಹ್ಯಾವ್ ಎ ಡ್ರೈವಿಂಗ್ ಲೈಸೆನ್ಸ್ ಅಂತ ಏನಾದ್ರು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂತಂದ್ರೆ ಅದನ್ನು ಸಹ ಅಪ್ಲೈ ಮಾಡ್ಬೋದು. ಇಲ್ಲಿ ಎಸ್ ಅಂತ ಕೊಡಿ. ನೀವು ಪ್ರೀವಿಯಸ್ ಅಲ್ಲಿ ಏನಾದ್ರು ಎಕ್ಸಾಮ್ ಅಟೆಂಡ್ ಮಾಡಿದ್ರಾ ಅಂತ ಹೇಳಿದ್ರೆ ಅಟೆಂಡ್ ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಓಕೆ, ನಂಬರ್ ಆಫ್ ದ ಅಟೆಂಪ್ಟ್ಸ್, ಎಷ್ಟು ಸಲ ಅಟೆಂಡ್ ಮಾಡಿದೀರಾ KSಗೆ ಅಂತ ಏನಾದ್ರು ನೀವು ಅಟೆಂಡ್ ಮಾಡಿದಿರಾ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ಬೋದು ಸಿಂಬಲ್ಸ್ ಏನೊಂದು ಸ್ಟಾರ್ ಮಾರ್ಕ್, ಇಲ್ಲಿ ರೆಡ್ ಅಲ್ಲಿ ಸ್ಟಾರ್ ಮಾರ್ಕ್ ಎಲ್ಲ ಕೊಡ್ತಾರೆ, ಇವೆಲ್ಲ ಮ್ಯಾಂಡಿಟರಿ ಅಂತ. ಓಕೆ, ಕಂಪಲ್ಸರಿ ನೀವು ಫಿಲ್ ಮಾಡ್ಲೇಬೇಕು, ಹೌದು ಅಥವಾ ಇಲ್ಲ. ನಿಮ್ಮ ಒಂದು ಫೋಟೋ ಒಂದು ಸಿಗ್ನೇಚರ್ ಏನಾಗಿರ್ಬೇಕು, ಒಂದು JPG ಫಾರ್ಮೆಟ್ ಅಲ್ಲಿ ಇರ್ಬೇಕು. ಓಕೆ, PNG ಅಥವಾ JPG, PDF ಫಾರ್ಮೆಟ್ ಅಲ್ಲ, JPG ಫಾರ್ಮೆಟ್. ನೆಕ್ಸ್ಟ್ ಪ್ಲೀಸ್ ಅಪ್ಲೋಡ್ ದ PDF ಫಾರ್ಮೆಟ್ ಓನ್ಲಿ. ಪ್ಲೀಸ್ ಅಪ್ಲೋಡ್ ದ ಫೈಲ್ ಇನ್ ದ PDF ಫಾರ್ಮೆಟ್. ನಿಮ್ಮ ಒಂದು ಏನಾದ್ರು ಫೈಲ್ಸ್ ಇತ್ತು ಅಂತಂದ್ರೆ ಅದನ್ನು PDF ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸೇವ್ ಅಂತ ಕೊಡಿ, ನೆಕ್ಸ್ಟ್ ಅಂತ ಕೊಡಿ. ಓಕೆ, ನಾವಿಲ್ಲಿ ಇನ್ನು ಅಪ್ಲೈ ಮಾಡಿಲ್ಲ ಹಂಗಾಗಿ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಒಂದು ಎಜುಕೇಶನ್ ಡೀಟೇಲ್ಸ್ ಆಯ್ತು, ರಿಸರ್ವ್ ಡೀಟೇಲ್ಸ್ ಆಯ್ತು, ಅದರ್ ಡೀಟೇಲ್ಸ್ ಕನ್ನಡ ಕಂಪಲ್ಸರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಸೆಕೆಂಡ್ ಪೇಜಿಗೆ ನಾವು ಹೋಗೋದಾದ್ರೆ ನಮ್ದು ಫಸ್ಟ್ ಡೀಟೇಲ್ಸ್ ಇನ್ನ ಫಿಲ್ ಮಾಡಿಲ್ಲ ಹಂಗಾಗಿ ನೆಕ್ಸ್ಟ್ ತೋರಿಸ್ತಾ ಇಲ್ಲ. ನಾನು ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ ಮಾಡಿ ಸಹ ತೋರಿಸ್ತೀನಿ. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.